ಉಗ್ರ ನರಸಿಂಹ ಸ್ವಾಮಿಯ ಮಹಿಮೆಯನ್ನ ತಿಳಿದುಕೊಳ್ಳುವ ಮೊದಲು ಈ ದೇವರ ಸ್ವರೂಪ, ಐತಿಹಾಸಿಕ ಹಿನ್ನೆಲೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ಗಮನಿಸಬೇಕು. ಉಗ್ರ ನರಸಿಂಹ ಸ್ವಾಮಿಯು ಶ್ರೀ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ನರಸಿಂಹನ ರೌದ್ರ ರೂಪವಾಗಿದ್ದಾರೆ. ಈ ರೂಪವು ನರ ಎಂದರೆ ಮಾನವ, ಅರ್ಧ ಎಂದರೆ ಸಿಂಹ ಸ್ವರೂಪವನ್ನ ಹೊಂದಿದ್ದು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ರಾಕ್ಷಸ ಹಿರಣ್ಯ ಕಶ್ಯಪುವನ್ನು ಸಂಹರಿಸಲು ತೆಗೆದುಕೊಂಡ ಅವತಾರವಾಗಿದೆ. ಕರ್ನಾಟಕದ ಹಲವು ದೇವಾಲಯಗಳಲ್ಲಿ ಈ ರೂಪವನ್ನ ಪೂಜಿಸಲಾಗುತ್ತದೆ. ಉದಾಹರಣೆಗೆ ಹಂಪಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಮದ್ದೂರಿನ ಶ್ರೀ ಉಗ್ರ ನರಸಿಂಹ ದೇವಾಲಯ ಮತ್ತು ಸಾಲಿಗ್ರಾಮದ ಯೋಗ ನರಸಿಂಹ ದೇವಾಲಯ. ಉಗ್ರ ನರಸಿಂಹನ ಮಹಿಮೆಯ ಪ್ರಕಾರ ಪ್ರಮುಖ ಆಕರ್ಷಣೆ ಎಂದರೆ ಭಕ್ತರ ರಕ್ಷಣೆ. ಶ್ರೀಮದ್ ಭಾಗವತ ಪುರಾಣದಲ್ಲಿ ಪ್ರಹ್ಲಾದ ಭಕ್ತಿಗೆ ಮೆಚ್ಚಿದ ವಿಷ್ಣುವು ಉಗ್ರ ನರಸಿಂಹನಾಗಿ ಕಂಬದಿಂದ ಪ್ರತ್ಯಕ್ಷನಾಗಿ ಹಿರಣ್ಯ ಕಶ್ಯಪುವನ್ನು ಸಂಹರಿಸಿದ ಕಥೆಯನ್ನ ನಾವು ನೋಡಿದ್ದೇವೆ. ಈ ಕಥೆಯು ಭಕ್ತಿಯ ಶಕ್ತಿಯನ್ನು ಮತ್ತು ದೇವರ ರಕ್ಷಣೆಯ ಭರವಸೆಯನ್ನ ತೋರಿಸುತ್ತದೆ. ಉಗ್ರ ನರಸಿಂಹನ ರೂಪವು ದುಷ್ಟ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿಯ ಸಂಕೇತವಾಗಿದೆ. ಆತನ ಕೋಪಾಕರ್ಷಕ ರೂಪವು ದುರಾತ್ಮಗಳಿಂದ ಭಕ್ತರನ್ನು ರಕ್ಷಿಸುವ ಸಾಮರ್ಥ್ಯವನ್ನ ತೋರಿಸುತ್ತದೆ. ಈ ಕಾರಣಕ್ಕಾಗಿ ಆತನನ್ನು ಶತ್ರುಭಯ ನಿವಾರಕನೆಂದು ಪೂಜಿಸಲಾಗುತ್ತದೆ. ಹಂಪಿಯ ಲಕ್ಷ್ಮೀ ನರಸಿಂಹ ದೇವಾಲಯ. ಇಲ್ಲಿ 6.7 ಮೀಟರ್ ಎತ್ತರದ ಏಕಶಿಲೆಯ ವಿಗ್ರಹವಿದೆ ಮತ್ತು ಇದು ವಿಜಯನಗರ ಸಾಮ್ರಾಜ್ಯದ ಕಲಾ ಕೌಶಲ್ಯವನ್ನ ತೋರಿಸುತ್ತದೆ. ಈ ವಿಗ್ರಹವು ಯೋಗಾಸನದಲ್ಲಿ ಕುಳಿತಿರುವ ಉಗ್ರ ನರಸಿಂಹನನ್ನ 7 ತಲೆಯ ಆದಿಶೇಷನ ಛತ್ರದಡಿಯಲ್ಲಿ ಚಿತ್ರಿಸುತ್ತದೆ. ಇದು ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುವ ಶಕ್ತಿಶಾಲಿ ಸ್ಥಳವಾಗಿದೆ. ಮದ್ದೂರಿನ ಶ್ರೀ ಉಗ್ರ ನರಸಿಂಹ ಸ್ವಾಮಿ ದೇವಾಲಯ. ಈ ದೇವಾಲಯವು ಮಹಾಭಾರತ ಕಾಲದಿಂದಲೂ ಇತಿಹಾಸವನ್ನ ಹೊಂದಿದೆ. ಈ ಅರ್ಜುನನಿಂದ ಸ್ಥಾಪಿತವಾದ 8 ಕೈಗಳು ಮತ್ತು 3 ಕಣ್ಣುಗಳನ್ನು ಹೊಂದಿರುವ ವಿಶಿಷ್ಟ ವಿಗ್ರಹವಾಗಿದೆ. ಈ ದೇವಾಲಯವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ದೈವಿಕ ಆಶೀರ್ವಾದವನ್ನ ನೀಡುತ್ತದೆ. ಸಾಲಿಗ್ರಾಮದ ಯೋಗ ನರಸಿಂಹ ದೇವಾಲಯ. ಗೌತಮ ಖುಷಿಯಿಂದ ಸ್ಥಾಪಿತವಾದ ಈ ದೇವಾಲಯದಲ್ಲಿ ಶ್ರೀ ರಾಮಾನುಜಾಚಾರ್ಯರು ದೇವರ ಉಗ್ರ ಸ್ವರೂಪವನ್ನ ಶಾಂತಗೊಳಿಸಿದರು ಎಂದು ನಂಬಲಾಗಿದೆ. ಇಲ್ಲಿ 3 ಕಣ್ಣುಗಳನ್ನು ಹೊಂದಿರುವ ಮುಕ್ಕಣ್ಣ ಯೋಗ ನರಸಿಂಹ ಸ್ವಾಮಿಯನ್ನ ಕೂಡ ಪೂಜಿಸಲಾಗುತ್ತದೆ. ಮದ್ದೂರಿನ ದೇವಾಲಯದಲ್ಲಿ ಶ್ರೀ ವರದರಾಜ ಸ್ವಾಮಿಯ ದರ್ಶನದಿಂದ ಹೊಯ್ಸಳ ರಾಜನ ತಾಯಿಯ ಕಣ್ಣಿನ ದೋಷ ಗುಣವಾಯಿತು ಎಂದು ಐತಿಹಾಸಿಕವಾಗಿ ಕಥೆ ಇದೆ. ಇದರಿಂದ ಈ ದೇವರನ್ನು ಕಾಂಚಿ ಕಣ್ವರದ ರಾಜ ಸ್ವಾಮಿ ಎಂದು ಕರೆಯಲಾಗುತ್ತದೆ. ತೆಲಂಗಾಣದ ಬಾಲ ಉಗ್ರ ನರಸಿಂಹ ಸ್ವಾಮಿಯ ದೇವಾಲಯದಲ್ಲಿ ಭಕ್ತರ ಕಾಮನೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಮೂಕರಿಗೆ ಮಾತು, ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಸಿಗುವುದೆಂದು ಭಕ್ತರು ನಂಬಿಕೆಯನ್ನ ಇಟ್ಟಿದ್ದಾರೆ. ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನ ನೋಡುವುದಾದರೆ ಉಗ್ರ ನರಸಿಂಹ ದೇವಾಲಯಗಳು, ವಿಶೇಷವಾಗಿ ಹಂಪಿಯ ಲಕ್ಷ್ಮೀ ನರಸಿಂಹ ದೇವಾಲಯ, ವಿಜಯನಗರ ಸಾಮ್ರಾಜ್ಯ ಕಾಲದ ಕಲಾತ್ಮಕತೆಯನ್ನ ಪ್ರತಿಬಿಂಬಿಸುತ್ತವೆ. 1528ರಲ್ಲಿ ಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿತವಾದ ಈ ದೇವಾಲಯದ ವಿಗ್ರಹವು ಏಕಶಿಲೆಯಿಂದ ಕೆತ್ತಲ್ಪಟ್ಟಿದ್ದು, ಇದರ ಕಲಾತ್ಮಕ ವಿನ್ಯಾಸವು ವಿಶ್ವವಿಖ್ಯಾತವಾಗಿದೆ ಎಂದು ನಂಬಲಾಗಿದೆ. ಉಗ್ರ ನರಸಿಂಹ ಸ್ವಾಮಿಯ ದರ್ಶನವು ಭಕ್ತರಲ್ಲಿ ಭಯ, ಶತ್ರುತ್ವ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆಯ ಭಾವನೆಯನ್ನ ತುಂಬುತ್ತದೆ. ಆತನ ರೌದ್ರ ರೂಪವು ದುಷ್ಟತನವನ್ನು ನಾಶಪಡಿಸಿ ಭಕ್ತರಿಗೆ ಧೈರ್ಯ ಮತ್ತು ಶಾಂತಿಯನ್ನ ನೀಡುತ್ತದೆ. ಈ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಆಧ್ಯಾತ್ಮಿಕ ಶಕ್ತಿ, ಮಾನಸಿಕ ಶಾಂತಿ ಮತ್ತು ದೈವಿಕ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು.